ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬ ದಿನ ಆಗಿತ್ತು ನಾವು ವಿಡಿಯೋಸ್ ಮಾಡಿ, ಎಲ್ಲರೂ ವೆಯ್ಟ್ ಮಾಡ್ತಿದ್ರಿ ಇನ್ನೂ ವಿಡಿಯೋಸ್ ಹಾಕಿಲ್ಲ ಅಂತ. ಸೊ ಇವತ್ತು ನಿಮಗೋಸ್ಕರ ಹೇರ್ ಕೇರ್ ಹೇಗೆ ಮಾಡೋದು ಮೀನ್ಸ್ ಅಂದರೆ ನಾವೆಲ್ಲಾದರೂ ಅರ್ಜೆಂಟಾಗಿ ಏನೋ ಒಂದು ಫಂಕ್ಷನ್ಗೆ ಹೋಗಬೇಕು, ಓಕೆ. ಸೊ ನಾವು ಸ್ಪಾ ಮಾಡಿಸಿಲ್ಲ, ಏನೂ ಇಲ್ಲ, ನಮ್ಮ ಹೇರ್ ಸ್ಪ್ಲಿಟ್ ಆಗಿದೆ, ಡ್ಯಾಮೇಜ್ ಅನ್ನಿಸ್ತಿದೆ, ಹೇರಲ್ಲಿ ಏನೋ ಮೀನ್ಸ್ ವಾಲ್ಯೂಮ್ ಇಲ್ಲ, ಹೇರ್ ಶೈನಿಂಗ್ ಇಲ್ಲ ಅಂದವ್ರಿಗೆ ಒಂದು ಬೆಸ್ಟ್ ಪ್ರಾಡಕ್ಟ್ನ ಹೇಳ್ತೀನಿ. ಸೊ ಇನ್ನೊಂದು ಏನು ಹೇಳಬೇಕು ಗೊತ್ತಾ ನಿಮಗೆ? ಸೊ ಇದು ಜಸ್ಟ್ ನಿಮಗೆ 5 ಮಿನಿಟ್ಸಲ್ಲಿ ರಿಸಲ್ಟ್ ಕೊಡುತ್ತೆ, ಶಾಕ್ ಆಗಬೇಡಿ. ಸೊ ಇದನ್ನು ಹೇಗೆ ಯೂಸ್ ಮಾಡೋದು, ಬ್ರ್ಯಾಂಡ್ ಯಾವುದು, ಎಲ್ಲಿ ಸಿಗುತ್ತೆ, ಪ್ರೈಸ್ ಎಷ್ಟು, ಎಲ್ಲದನ್ನು ಹೇಳ್ತೀನಿ. ಸೊ ಇನ್ನೂವರೆಗೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಲೈಕ್ ಮಾಡೋದನ್ನ, ಶೇರ್ ಮಾಡೋದನ್ನ ಮರಿಬೇಡಿ. ಕಾಮೆಂಟು ಮಾಡಬೇಕು, ಅದು ಯಾವಾಗ ಯೂಸ್ ಮಾಡಾದ್ಮೇಲೆ ಹೇಗಿತ್ತು ಅಂತ, ಓಕೆನಾ? ಸೊ ಬ್ರ್ಯಾಂಡ್ ಯಾವುದು ಅಂತ ಹೇಳಲಾ? ಆ ಬಾಕ್ಸು ಕೊಡಿ ಮ್ಯಾಮ್. ಎಲ್ಲ ನಾಪತ್ತೆ ಆಗ್ಬಿಟ್ಟಿದ್ರು ಅನ್ಕೊಂಡಲ್ಲ, ಯೂಟ್ಯೂಬಲ್ಲಿ ಏನೂ ಹಾಕಿಲ್ಲ. ಸೊ ಈ ವಿಡಿಯೋ ನಿಮಗೋಸ್ಕರ. ಸೊ ಬ್ರ್ಯಾಂಡ್ ಬಂದ್ಬಿಟ್ಟು K18 ಅಂತ. ಇದು ನಿಮಗೆ ಅಮೆಝಾನಲ್ಲಿ ಅವೈಲಬಲ್ ಇದೆ. ಸೊ ಪ್ರೈಸ್ ಸ್ವಲ್ಪ ಕಾಸ್ಟ್ಲಿ ಇದೆ, ಬಟ್ ರಿಸಲ್ಟು ಅಷ್ಟೇ ಕಾಸ್ಟ್ಲಿ ಇದೆ. ನೀವೆಷ್ಟೇ ಕಾಸ್ಟ್ಲಿದು ಏನೇ ಪ್ರಾಡಕ್ಟ್ ಯೂಸ್ ಮಾಡಿದ್ರು ಈ ಥರ ರಿಸಲ್ಟ್ ಬರೋದಿಲ್ಲ. ಇಷ್ಟು ಬಿಲ್ಡಪ್ ಕೊಡ್ತಿದ್ದಾರೆ ಈ ಪ್ರಾಡಕ್ಟಿಂದು, ಅದನ್ನು ಶೋನೇ ಮಾಡ್ತಿಲ್ಲ. ತೋರಿಸ್ಬೇಕಾ ರಿಸಲ್ಟ್ ಏನು ಅಂತ? ಓಕೆ ಅಂತ. ಸೊ ನೀವು ನೋಡ್ತಿದ್ದೀರಾ ನನ್ನ ಹೇರು, ಓಕೆ. ಬ್ರ್ಯಾಂಡ್ ಬಂದ್ಬಿಟ್ಟು K18 ಅವ್ರದ್ದು. ಸೊ ನಾನು ಕ್ವಾಂಟಿಟಿ ತಗೊಂಡಿರೋದು ಇಷ್ಟೇ, ತುಂಬ ಕ್ವಾಂಟಿಟಿ ಅಂತೂ ತಗೊಂಡಿಲ್ಲ, ಇಷ್ಟೇ ಕ್ವಾಂಟಿಟಿ. ಸೊ ಇಷ್ಟೇ ಕ್ವಾಂಟಿಟಿ ನಾನು ತಗೊಂಡಿರೋದು ನಮ್ಮ ಕ್ಯಾಚ್. ಸೊ ನಿಮ್ಮ ಹೇರಿಗೆ ಈ ಥರ ರಬ್ ಮಾಡಿಬಿಟ್ಟು ಅಪ್ಲೈ ಮಾಡಿ. ಸೊ 4 ಮಿನಿಟ್ಸ್ ಬಿಡಬೇಕು. ಇದನ್ನ ಯಾವ ಥರ ಯೂಸ್ ಮಾಡೋದಪ್ಪ ಅಂದರೆ, ನೀವು ಹೆಡ್ ಬಾತ್ ಮಾಡ್ಕೊಂಬಂದ್ಬಿಟ್ಟು ನಿಮ್ಮ ಹೇರನ್ನ ಡ್ರೈ ಮಾಡಬೇಕು. ಡ್ರೈ ಮಾಡಿ ಆದಮೇಲೆ ಈ ಪ್ರಾಡಕ್ಟ್ನ ಅಪ್ಲೈ ಮಾಡಿಬಿಟ್ಟು ಹಾಗೆ ಬಿಡಿ, ಓಕೆ. ವಾಶ್ ಮಾಡಬೇಡಿ, ವಾಶ್ ಔಟ್ ಮಾಡಬೇಡಿ. ಮೀನ್ಸ್ ಈಗ ಹೇಗಿದೆಯೋ ಹಾಗೆ ಇಟ್ಬಿಡ್ಬೇಕು. ನಾನು ಸ್ವಲ್ಪ ಕ್ವಾಂಟಿಟಿ ತಗೋತೀನಿ. ಸೊ ನಿಮ್ಮ ಹೇರ್ ಥಿಕ್ನೆಸ್ಸು ಲೆಂತ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದು ಅಪ್ಲೈ ಮಾಡಿಬಿಟ್ಟು 4 ಮಿನಿಟ್ಸ್ ಆದಮೇಲೆ ರಿಸಲ್ಟ್ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಬಟ್ ನನ್ನ ಪ್ರಕಾರ ಆಲ್ರೆಡಿ ರಿಸಲ್ಟ್ ಗೊತ್ತಾಗ್ತಿದೆ ಅಂತ ಅನ್ಕೋತಿದ್ದೀನಿ. ಸೊ ನಮ್ಮ ಹೇರ್ ರಿಸಲ್ಟ್ ಇದೆಯಾ ಪೂಜಾ ಮ್ಯಾಮ್? ಕ್ಯಾಮ್ರಾಮನ್ ಅವರೇ, ರಿಸಲ್ಟ್ ಇದೆಯಾ? ಎಸ್ ಮ್ಯಾಮ್. ಏನು ಡಿಫ್ರೆನ್ಸ್ ಇದೆ? ಶೈನ್ ಅನ್ನಿಸ್ತಿದೆ, ಮತ್ತೆ ಹಾರ್ಡ್ ಅನಿಸ್ತಾ ಇದೆ. ಸೊ ಈ ಸೈಡ್ ಹೇರ್, ಈ ಸೈಡ್ ಹೇರ್ ರಿಸಲ್ಟ್ ಇದೆಯಾ? ಓಕೆ. ಸೊ ನಿಮ್ಗೆ ಇನ್ನೂ ಕೂಮ್ ಮಾಡಿಬಿಟ್ಟೇನು ತೋರಿಸ್ತೀನಿ. ಸೊ ನಾನು 2 ಸೈಡು ಅಪ್ಲೈ ಮಾಡ್ತಿದ್ದೀನಿ ಹೇರಿಗೆ ಪ್ರಾಡಕ್ಟ್ನ. ಸೊ ಕ್ವಾಂಟಿಟಿ ನಾನು ಆಗಲೇ ತೋರಿಸಿದ್ದೆ, ಅಷ್ಟೇ ಕ್ವಾಂಟಿಟಿ ಅಪ್ಲೈ ಮಾಡಿಬಿಟ್ಟು 4 ಮಿನಿಟ್ಸ್ ಬಿಡಿ ಅಂತ ಹೇಳಿದ್ದಾರೆ. ನೋಡೋಣ, ನಾನು ಇನ್ನೂ ಸ್ವಲ್ಪ ಪ್ರಾಡಕ್ಟ್ ಕೊಡ್ತೀರಾ. ಸೊ ನಿಮ್ಮ ಹೇರ್ ಲೆಂತ್ ಥಿಕ್ನೆಸ್ ಮೇಲೆ ನೀವು ಪ್ರಾಡಕ್ಟ್ನ ತಗೋಬೇಕು. ನಿಮಗಿದು ಅಮೆಝಾನಲ್ಲಿ ಅವೈಲೇಬಲ್ ಇದೆ, ನಾನು ಹೇಳಿದ್ದೀನಿ ಆಗಲೇನೋ. ಅಮೆಝಾನಲ್ಲೇ ನೀವು K18 ಅಂತ ಟೈಪ್ ಮಾಡಿದರೆ ನಿಮಗೆ ಆ ಪ್ರಾಡಕ್ಟ್ ಅವೈಲೇಬಲ್ ಇದೆ. ಸೊ ಸ್ವಲ್ಪ ಕಾಸ್ಟ್ ಇದೆ, 1000 ರುಪೀಸ್ ಸಮಥಿಂಗ್ ಇದೆ. ಬಟ್ ರಿಸಲ್ಟು ನೀವು ಎಷ್ಟು ಸಾವಿರ ಕೊಟ್ಟರು ಬರಲ್ಲ, ಆ ಲೆವೆಲಿನ ರಿಸಲ್ಟ್ ಇದೆ. ಸೊ ನಮ್ಮ ಮೇಡಮಿಗೆ ಕೆಮ್ಮು ಬಂತು, ಅದಕ್ಕೆ ಓಡೋಗ್ಬಿಟ್ಟು ಹೊರಗಡೆ, ನಾವೆಲ್ಲಿ ಬೈತೀವಿ ಅಂತ. ಸೊ 4 ಮಿನಿಟ್ಸ್ ಬಿಡೋಕ್ಕೆ ಹೇಳಿದ್ದಾರೆ, ನೋಡೋಣ. ಸೊ ಈ ಸೈಡ್ ಅಂತೂ ಆಗಿದೆ. ಸೊ ಈ ಸೈಡ್ ಅಪ್ಲೈ ಮಾಡಿದ್ದೀನಿ. ಒನ್ ಆಫ್ ದ ಬೆಸ್ಟ್ ಮಾಸ್ಕ್ ಅಂತಾನೆ ಹೇಳ್ಬೋದು. ನಮ್ಮ ಹೇರ್ ಡಲ್ ಇದೆ, ಡ್ಯಾಮೇಜ್ ಆಗಿದೆ, ಸ್ಪ್ಲಿಟ್ ಎಂಡ್ ಇದೆ, ಶೈನ್ ಇಲ್ಲ, ವಾಲ್ಯೂಮ್ ಇಲ್ಲ ಅನ್ನೋರಿಗೆ ಆಲ್ ಇನ್ ಒನ್ ಪ್ರಾಡಕ್ಟ್. ಸೊ ಬಿಫೋರ್ ಹೇರ್ನ ನೀವು ನೋಡಿದ್ರಿ ಹೇಗಿತ್ತು ಅಂತ.
ನಿಜವಾಗ್ಲೂ ನನಗೆ ಫೀಲ್ ಆಗ್ತಿದೆ, ತೊಡಕೆಲ್ಲನೂ ಹೋಯ್ತು, ಇಷ್ಟೊಂದು ಸಿಕ್ಕಾಗಿತ್ತು ಹೇರ್ದು. ಫೋರ್ ಮಿನಿಟ್ಸ್ ಆಗಿಲ್ಲ ನಾನು ಅಪ್ಲೈ ಮಾಡಿಬಿಟ್ಟು, ಜಸ್ಟ್ ಒಂದು 2 ಮಿನಿಟ್ಸ್ ಆಗಿರ್ಬೇಕಷ್ಟೇ. ಸೊ ವಿಸಿಬಲ್ ರಿಸಲ್ಟ್. ಸೊ ಎಲ್ಲರೂ ಹೇಳ್ತೀರಾ ಫೇಕ್ ಪ್ರಾಡಕ್ಟು ಎಡಿಟ್ ಮಾಡಿರ್ತಾರೆ ಹಾಗೆ ಹೀಗೆ, ಅದಕ್ಕೋಸ್ಕರ ನೋಡಿ ಅಲ್ಲಿಂದ ಇಲ್ಲಿ ಜಂಪ್ ಆಗಿದ್ದೀವಿ. ನಿಮ್ಗೆ ಯಾವುದನ್ನು ಕಟ್ ಮಾಡ್ದೇನೆ ನೀಟಾಗಿ ತೋರಿಸೋಣ. ರಿಸಲ್ಟ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ಯೂಸ್ ಮಾಡಿ. ಒಂದು ಟೈಮಿಗೆ ನಿಮ್ಗೆ ರಿಸಲ್ಟ್ ಇದೆ ಅಂದರೆ ಸೊ ನಿಮಗೆ ಆಶ್ಚರ್ಯ ಆಗುತ್ತೆ. ಒನ್ ಆಫ್ ದ ಬೆಸ್ಟ್ ಮಾಸ್ಕ್ ಅಂತಲೇ ಹೇಳ್ಬೋದು ನಿಮ್ಮ ಹೇರ್ ಆಲ್ ಪ್ರಾಬ್ಲಮ್ಸಿಗೆ. ಓಕೆ, ಸೊ ಇದೇ ಥರ ಯಾವ ಥರ ನಾವು ಮೀನ್ಸ್ ಏನು ಕಂಟೆಂಟ್ ಮೇಲೆ ಮಾಡಬೇಕು, ಹೇಗೆ ಏನು ನಿಮ್ಗೆ ಅಂದರೆ ಒಂದೊಂದು ಇರುತ್ತೆ. ಈಗ ಸ್ಕಿನ್ ಮೇಲೆ ಮಾಡಿ, ಇಲ್ಲ ಹೇರ್ ಫಾಲ್ ಮೇಲೆ ಮಾಡಿ, ಇಲ್ಲ ಡ್ಯಾಂಡ್ರಫ್, ಯಾವ ಥರ ಕಂಟೆಂಟ್ ಬೇಕು ಅಂತ ಕಾಮೆಂಟ್ ಮಾಡಿ. ನಿಮ್ಗೆ ಯಾವ ಥರ ವೀಡಿಯೋಸ್ ಇಷ್ಟನೋ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ನಿಮ್ಗೆ ಯಾವ ಥರ ವೀಡಿಯೋಸ್ ಇಷ್ಟನೋ ಅದೇ ಥರ ವೀಡಿಯೋಸ್ನ ನಾವು ನಿಮಗೆ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀವಿ. ರಿಸಲ್ಟ್ ನಿಜವಾಗ್ಲೂ ನನಗೆ ಖುಷಿ ಆಗ್ತದೆ ನಾನು ಹೇರ್ ನೋಡ್ಬಿಟ್ಟು. ಅಲ್ವಾ, ಚೆನ್ನಾಗಿದೆ ಅಲ್ವಾ ಹೇರ್ಸ್? ಬಿಫೋರ್ ನನ್ನ ಹೇರ್ ನನಗೆ ಅನ್ನಿಸ್ತಿದ್ದಿಲ್ಲ ಇಷ್ಟು ವಾಲ್ಯೂಮ್ ಇತ್ತ ಅಂತ. ಈಗ ನೋಡಿ ಎಷ್ಟೊಂದು ವಾಲ್ಯೂಮ್ ಆಗಿದೆ ಹೇರ್. ಸೊ ಬ್ರ್ಯಾಂಡ್ ಯಾವುದು ಅಂತ ಇನ್ನೂ ಒಂದ್ಸರಿ ಹೇಳ್ತೀನಿ, K18. ಅದು ಅವೈಲೇಬಲ್ ಇದೆ ನಿಮಗೆ ಅಮೆಝಾನಲ್ಲಿ. ಇದನ್ನ ನೀವು ನಿಮ್ಮ ಹೆಡ್ ಬಾತ್ ಆದಮೇಲೆ ಶಾಂಪೂ ಮಾಡಿಕೊಂಡು, ಹೇರ್ ಫುಲ್ ಡ್ರೈ ಇರಬೇಕು, ವೆಟ್ ಹೇರಲ್ಲಿ ಅಪ್ಲೈ ಮಾಡಬೇಡಿ, ಡ್ರೈ ಹೇರಲ್ಲಿ ಅಪ್ಲೈ ಮಾಡಿ 5 ಮಿನಿಟ್ಸ್ ಬಿಟ್ಬಿಡಿ. 4 ಮಿನಿಟ್ಸ್ ಅಂತ ಹೇಳಿದ್ರೆ ಒಂದು 5 ಮಿನಿಟ್ಸ್, ನನಗಂತೂ 2 ಮಿನಿಟ್ಸ್ಗೆ ರಿಸಲ್ಟ್ ಬಂದಿದೆ. ಒಂದು 5 ಮಿನಿಟ್ಸ್ ಆದಮೇಲೆ ನೀವು ಹೇರ್ ವಾಶನ್ನ ಮಾಡಬೇಡಿ, ಹೀಗೆ ಬಿಡಿ. ಓಕೆ ಓಕೆ, ಸೀದಾ ರಿಸಲ್ಟ್. ಹೇರಿಂದ ಒಂದೊಂದು ಲೇಯರ್ ನೀಟಾಗಿ ಕಾಣಿಸ್ತದೆ. ಶೈನ್ ಕಾಣಿಸ್ತಿದ್ಯಾ ಮ್ಯಾಮ್? Wareva Beauty. Thank you so much.